ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣ ಸುದ್ದಿಗೆ ಸ್ವಾಗತ. ಲಾಂಗು ಮತ್ತು ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಆರೋಪ. ವಿನಯ್ ಮತ್ತು ರಜತ್ಗೆ ತಪ್ಪದ ಸಂಕಷ್ಟ. ರೌಡಿ ಶೀಟ್ ತಡೆಯಲು ಪೊಲೀಸರ ನಿರ್ಧಾರ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ವಿನಯ್ ಹಾಗೂ ರಜತ್ ಅವರಿಗೆ ಸಂಕಷ್ಟ ಇನ್ನೂ ನಿಂತಿಲ್ಲ. ಅವರು ಈ ಹಿಂದೆ ರಸ್ತೆಯಲ್ಲಿ ಲಾಂಗು ಮತ್ತು ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದರು. ಇವರು ರೀಲ್ಸ್ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇದರ ಬೆನ್ನ ಹಿಂದೆಯೇ ಪರಪ್ಪನ ಅಗ್ರಹಾರ ಜೈಲಿಗೆ ಬಸವೇಶ್ವರನಗರ ಪೊಲೀಸರು ಇವರನ್ನು ಕಳುಹಿಸಿದ್ದರು. ಈಗ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿದೆ. ಈಗ ಬಸವೇಶ್ವರನಗರ ಪೊಲೀಸರು ಅವರ ವಿರುದ್ಧ ರೌಡಿ ಶೀಟ್ ಯಾಕೆ ತೆರೆಯಬಾರದು ಎನ್ನುವ ಬಗ್ಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಇದರಿಂದ ಮತ್ತೆ ರಜತ್ ಮತ್ತು ವಿನಯ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಇವರ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿದ್ದಾರೆ. ತಮಾಷೆಗೋ ಏನೋ ಅವರು ದರ್ಶನ್ ಅವರ ಹಾಡಿಗೆ ಲಾಂಗು ಮತ್ತು ಮಚ್ಚು ಹಿಡಿದು ಸ್ಲೋ ಮೋಷನ್ನಲ್ಲಿ ಸ್ಟೆಪ್ ಹಾಕಿದ್ದರು. ಈಗ ಅದೇ ಸ್ಟೆಪ್ಪನ್ನು ಈಗ ಪೊಲೀಸರು ತೆಗೆದುಕೊಳ್ಳುತ್ತಿದ್ದಾರೆ. ಅದು ಯಾವ ರೀತಿಯಲ್ಲಿ ಎಂದರೆ, ಇವರ ವಿರುದ್ಧ ರೌಡಿ ಶೀಟ್ ತೆರೆಯುವ ಮೂಲಕ ಈಗ ಅವರು ಮತ್ತೊಂದು ರೀತಿಯಲ್ಲಿ ಸ್ಟೆಪ್ ತೆಗೆದುಕೊಳ್ಳುತ್ತಿದ್ದಾರೆ. ಅಂದಹಾಗೆ ಈಗ ಈ ಇಬ್ಬರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವರ ವಿರುದ್ಧ ರೌಡಿ ಶೀಟ್ ತೆರೆಯುವುದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ತಮಾಷೆಗಾಗಿ ಮಾಡಲು ಹೋಗಿ ಈಗ ಇವರು ಸಿಕ್ಕಿ ಹಾಕಿಕೊಂಡಿರುವುದು ನಿಜಕ್ಕೂ ಆಘಾತಕಾರಿ ಮತ್ತು ಆತಂಕಕಾರಿ ವಿಚಾರವಾಗಿದೆ. ಈಗ ಅವರು ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಒಂದು ಬಾರಿ ರೌಡಿ ಶೀಟ್ ತೆರೆದ ಮೇಲೆ ಅವರು ಪ್ರತಿ ಬಾರಿ ಪೊಲೀಸರಿಗೆ ಠಾಣೆಗೆ ಹೋಗಿ ಸಹಿ ಹಾಕಬೇಕಾದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ. ಇದರಿಂದ ಅವರು ಪ್ರತಿ ಬಾರಿಯೂ ಪೊಲೀಸ್ ಠಾಣೆಗೆ ತೆರಳಿ ಅವರು ಸಹಿ ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಒಟ್ಟಾರೆ ಅವರ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸುತ್ತಿದ್ದಾರೆ. ಆದರೆ ಇದರಿಂದ ಇವರು ಬಚಾವಾಗುವುದು ಹೇಗೆ ಎನ್ನುವ ಬಗ್ಗೆ ಚಿಂತನೆಯಲ್ಲಿ ತೊಡಗಿದ್ದಾರೆ. ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ದರ್ಶನ್ ಅವರ ಹಾಡಿಗೆ ಲಾಂಗು ಮಚ್ಚು ಹಿಡಿದು ಸ್ಟೆಪ್ ಹಾಕಲು ಹೋಗಿ ಈಗ ಸಿಕ್ಕಿಬಿದ್ದಿದ್ದು ಇವರ ವಿರುದ್ಧ ರೌಡಿ ಶೀಟ್ ತೆರೆಯಲಾಗುತ್ತದೆ.